ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಓಕೆ, ನಾನು ಇವತ್ತು ನೋಡಿ ಈಗ ಆಲ್ರೆಡಿ 3 ಚಾಪ್ಟರ್ಗಳನ್ನು ಮುಗಿಸಿದ್ದೀನಿ. ಈಗ ಮ್ಯಾಟ್ರಿಕ್ಸಸ್ಸು. ಓಕೆ, ನಾನು ಇವತ್ತು ಹೇಳ್ತಿರೋದು ಪರ್ಮಿಟೇಷನ್ ಕಾಂಬಿನೇಷನ್. ಇನ್ನು ಮ್ಯಾಟ್ರಿಕ್ಸ್ ಹೇಳಿಲ್ಲ. ಓಕೆ, ಮ್ಯಾಟ್ರಿಸಸ್ ಇನ್ನೊಂದು ದಿವಸ ಹೇಳ್ತೀನಿ. ಓಕೆ, ಇದು ಸಂಪೂರ್ಣವಾಗಿ ಹೇಳ್ತೀನಿ. ಈಗ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಇದೆ. ಓಕೆ, ಈ ಚಾಪ್ಟರ್ ಮುಗಿಸ್ಕೊಡ್ತಾ ಇದ್ದೀನಿ. ಓಕೆ, ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ದ ಕಾನ್ಸೆಪ್ಟ್ ಅಂದರೆ ಏನೇನು ಇರುತ್ತೆ ಮತ್ತು ಡಿಸ್ಟಿಂಗ್ವಿಶ್ ಯಾವ ರೀತಿ ಮಾಡೋದು, ಫ್ಯಾಕ್ಟೋರಿಯಲ್ ಅಂದರೆ ಯಾವ ರೀತಿ ನೊಟೇಷನ್ ಮಾಡೋದು, ಮೀನಿಂಗ್ಸ್ ಏನಿದೆ, ಓಕೆ ಎಲ್ಲ ಹೇಳ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಮತ್ತು ಏನು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಒಂದು ಚಾನಲ್ನ ಜಾಯ್ನ್ ಆಗಿ. ಓಕೆ, ಡ್ಯಾನ್ಸ್ ಸರ್ವರ್ ಸಂಬಂಧಪಟ್ಟಿರೋದು ಮತ್ತು ಒಂದಿಷ್ಟು ಪ್ರಶ್ನೆಗಳನ್ನ ಕೊಡ್ತೀನಿ. ಅದಕ್ಕೆ ದಯವಿಟ್ಟು ಕಮೆಂಟ್ ಮೂಲಕ ಆನ್ಸರ್ನ ತಿಳಿಸಿ. ಓಕೆ, ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ನೋಡಿ ಪರ್ಮಿಟೇಷನ್ ಕಾಂಬಿನೇಷನ್, ಕ್ರಮಯೋಜನೆ ಮತ್ತು ವಿಕಲ್ಪ ಅಂತ ಕನ್ನಡದಲ್ಲಿ ಕರೀತಾರೆ. ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಏನಂದರೆ ಇದು ಕೌಂಟಿಂಗ್ ಮಾಡಲು ಬಳಸ್ತಾರೆ. ಓಕೆ, ಕೌಂಟಿಂಗ್, ಫ್ಯಾಕ್ಟೋರಿಯಲ್ ನೊಟೇಷನ್ ನಮ್ಮ ಸಿಲೆಬಸ್ಸಲ್ಲಿದೆ. ನೆಕ್ಸ್ಟು ಕಾಂಬಿನೇಷನ್ಸ್ ಇದೆ. ಓಕೆ, ಇಲ್ಲಿ ಇದು ಫಂಡಮೆಂಟಲ್ ಪ್ರಿನ್ಸಿಪಲ್ ಮಲ್ಟಿಪ್ಲಿಕೇಶನ್ ಅಂತ ಕರೀತಾರೆ ಕೂಡ, ಯಾಕಂದರೆ ಅದಕ್ಕಿರೋದು ಮಲ್ಟಿಪ್ಲಿಕೇಶನ್ ಮೆಥಡ್ಗಳು ಅದನ್ನು ಈ ರೀತಿ ಕರೆಯೋಕೆ ಮಾಡುತ್ತೆ. ಓಕೆ, ಇಲ್ಲೊಂದು ಎಕ್ಸಾಂಪಲ್ ನೋಡಿ. ಹಿಯರ್ ದ ಟೀಚರ್ ಕ್ಯಾನ್ ಸೆಲೆಕ್ಟ್ ಎ ಬಾಯ್ ಇನ್ 200 ways. ಓಕೆ, ಗರ್ಲ್ 150 ways. ಸೊ ಪ್ರಿನ್ಸಿಪಲ್ ಮಲ್ಟಿಪ್ಲಿಕೇಶನ್, ದ ಟೀಚರ್ ಕ್ಯಾನ್ ಸೆಲೆಕ್ಟ್ ಎ ಬಾಯ್ ಆ್ಯಂಡ್ ಗರ್ಲಿಂದ ನೋಡಿ 30,000 ವೇಸಲ್ಲಿ ಸೆಲೆಕ್ಟ್ ಮಾಡ್ಬೋದು. ಈ ರೀತಿ ನಿಮಗೆ ಇರ್ತವೆ. ಓಕೆ, ಇದು ಬೇಸಿಕ್ ಇನ್ನೂ ಹೇಳಿಲ್ಲ, ಹಾಗಾಗಿ ನಿಮಗೆ ಸ್ವಲ್ಪ ಇರಬೇಕು. ಬಟ್ ನಾನಿವತ್ತು ಮೊದಲು ಈ ಒಂದು ಬೇಸಿಕ್ನ ಹೇಳಿಬಿಡ್ತೇನೆ. ಓಕೆ, ಇಲ್ಲೇ ಬ್ಲ್ಯಾಂಕ್ ಮಾಡ್ಕೊಂಡ್ಬಿಡೋಣ. ಈ ಕ್ರಮಯೋಜನೆ ವಿಕಲ್ಪ ಅಥವಾ ನೀವೇನು ಕ್ರಮಯೋಜನೆ ವಿಕಲ್ಪ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಂತ ಕರೀತಾರೆ ನೋಡಿ. ಅದನ್ನು ಏನಂತ ಕರೀತಾರೆ? ಜೋಡಣೆ. ಕಾಂಬಿನೇಷನ್ ಅಂದರೆ ಏನು? ಜೋಡಣೆ. ಓಕೆ, ಲಿಂಕ್ ಮಾಡೋದು. ಕ್ರಮ ಅಂದರೆ ಕ್ರಮಬದ್ಧವಾಗಿ. ಕ್ರಮ ಅಂದರೆ ಒಂದು ಯಾವ ರೀತಿ ಸಿಸ್ಟಮ್ಯಾಟಿಕಲಿ. ವಿಕಲ್ಪ ಅಂದರೆ ಜೋಡಣೆ, ವಿಂಗಡಣೆ ಅಂದರೆ ಯಾವ ರೀತಿ ಅರ್ಥ ನೋಡಿ ತಿಳ್ಕೊಳ್ಳಿ. ಜೋಡಣೆ ಅಂದರೆ ಈಗ 3+3 ಅಂತ ಮಾಡಿದ್ರೆ ಈಗ ಇಷ್ಟು ಜನರನ್ನ ಕೂಡಿಸೋದು. ಇನ್ನು ವಿಕಲ್ಪ ಅಂದರೆ ಇರೋ 10 ಜನದಲ್ಲಿ ಒಂದು 4 ಜನ ಮಾತ್ರ ನಮಗೆ ಬೇಕಂದರೆ ಅದನ್ನು ವಿಕಲ್ಪ ಅಂತ ಕರೀತಾರೆ. ಓಕೆ, ಈ ರೀತಿ ಮಾಡೋದು. ಇನ್ನೊಂದು ನೋಡಿ, ಕ್ರಮಯೋಜನೆ ಡೆಫಿನೇಷನ್. ಎಲ್ಲಿ ನಾವು ಜೊತೆಗೆ ಎನ್ನುವ ಪದವನ್ನು ಬಳಸ್ತೇವೆ ನೋಡಿ, ನಾವು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಹೋಗೋಣ ಅಂತ ಕರೀತಾರೆ ನೋಡಿ, ಅದನ್ನು ನಾವು ಕ್ರಮಯೋಜನೆ ಅಂತ ಕರಿತೀವಿ. ವಿಕಲ್ಪ ಅಂದರೆ ನಾವು ಇದರಲ್ಲಿ ಆಯ್ಕೆಗಳನ್ನ ಮಾಡ್ಕೋತೀವಿ. 10 ಜನದಲ್ಲಿ 4 ಜನ ಬೇಕು, ಈ ರೀತಿ ನಾವು ಹೋದರೆ ಡೆಫಿನೆಟ್ಲಿ ಏನಾಗುತ್ತೆ, ಅದು ವಿಕಲ್ಪ ಆಗುತ್ತೆ. ಇನ್ನು ಯಾವ ರೀತಿ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಕ್ರಮಯೋಜನೆಗೆ ಅಕ್ಷರಗಳ ಜೋಡಣೆ, ಸಂಖ್ಯೆಗಳ ಜೋಡಣೆ, ವ್ಯಕ್ತಿಗಳ ಜೋಡಣೆ. ಓಕೆ, ಟೈಅಪ್ಸ್ ಅಂತ ಕರೀತಾರೆ. ಓಕೆ, ಅಂದರೆ ಬಾಂಡ್ ಮಾಡೋದು, ಅದನ್ನು ಹೇಳ್ತಾರೆ. ನೆಕ್ಸ್ಟು ವಿಕಲ್ಪ ಅಂದರೆ ಕ್ರೀಡಾಪಟು. ಈಗ ಇಂಡಿಯನ್ ಟೀಮ್ ಸೆಲೆಕ್ಷನ್ ಮಾಡ್ತಾರೆ. ಓಕೆ, 11+4 ಅಂದರೆ 11 ಮೇನ್ ಆರ್ಕಿಗಳು, 4 ಎಕ್ಸ್ಟ್ರಾ ಪ್ಲೇಯರ್. ಟೋಟಲ್ 15 ಜನ ಲಿಸ್ಟ್ ಮಾಡಬೇಕು. ಇರೋ ಇಂಡಿಯಾದಲ್ಲಿ ಸಾಕಷ್ಟು ಕ್ರಿಕೆಟ್ ಪ್ಲೇಯರಲ್ಲಿ ಕೇವಲ 15 ಜನ ಒಂದು ಇತ್ತೀಚೆಗೆ ಚಾಂಪಿಯನ್ಸ್ ಟ್ರೋಫಿ ಕೂಡ ಸೆಲೆಕ್ಟ್ ಮಾಡೋರು ನೀವು ಗೊತ್ತಿರ್ಬೋದು ಕ್ರಿಕೆಟ್ ನೋಡೋರಿಗೆ. ಓಕೆ, ಈ ರೀತಿ ಸೆಲೆಕ್ಟ್ ಮಾಡ್ಬೇಕಂದ್ರೆ ಅವಾಗ ವಿಕಲ್ಪ ಅಂತ ಒಂದು ಕಾನ್ಸೆಪ್ಟು ಬರುತ್ತೆ. ಓಕೆ, ನೆಕ್ಸ್ಟು ಇಲ್ಲಿ ಬರುವಂಥದ್ದು. ಓಕೆ, ಇದು ನಿಮಗೆ ಕ್ರಮಯೋಜನೆ ವಿಕಲ್ಪ ಡೆಫಿನೇಷನ್ ಏನಂತ ಗೊತ್ತಾಯಿತು. ಇವಾಗ ನಾವು ಜಸ್ಟ್ 1 minute. ಓಕೆ, ನಾವೀಗ ಇಲ್ಲಿ ಯಾವುದೇ ರೀತಿ ಡೆಫಿನೇಷನ್ ಇಲ್ಲ, ಬಟ್ ನನ್ನ ಹತ್ರ ಅದಕ್ಕೆ ರಿಸೋರ್ಸಸ್ ಇದೆ, ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, ಕ್ರಮಯೋಜನೆ ಕಂಡುಹಿಡಿಯಲು ಬಳಸೋಣ. ಯಾಕಂದರೆ ಕ್ರಮಯೋಜನೆ. ಓಕೆ, ನೀವು ಸಿಲೆಬಸ್ಸಲ್ಲಿ ನೋಡ್ತೀರಾ NPR ಮತ್ತು NCR ಇವುಗಳ ಬಗ್ಗೆ ಡಿಸ್ಕ್ರಿಪ್ಷನ್ ಕೇಳಿದ್ದಾರೆ. ಅಂದರೆ ಇದರ ಮೇಲೆ ಪ್ರಾಬ್ಲಮೆಟಿಕ್ಸ್ನ ಕೇಳ್ತಾರೆ ಮತ್ತು ಅದನ್ನು ಮಾಡಿ ತೋರಿಸ್ತೀನಿ. ಮೊದಲನೇದಾಗಿ ಕ್ರಮಯೋಜನೆ. ಓಕೆ, ಅದನ್ನು ಪರ್ಮ್ಯುಟೇಷನ್. NPR, N ನಂಬರ್, P ಪರ್ಮ್ಯುಟೇಷನ್ಗೆ ಬಳಸುವ ಸಿಂಬಾಲು. ಓಕೆ, R ಅಂದರೆ ಅಲ್ಲಿ ಉಳಿಸುವಂಥ ನಂಬರ್. ಓಕೆ, ಹಾಗಾಗಿ ನಾವು ಇಲ್ಲಿ NPR ಅಂತ ಬಳಸ್ತೀವಿ. ಎಷ್ಟು ನೋಡಿ 6 ಅಂದರೆ ಅರ್ಥ ಎಷ್ಟರಲ್ಲಿ ಜೋಡಣೆ ಮಾಡೋದು, ಎಷ್ಟು ಕಾಂಬಿನೇಷನಲ್ಲಿ. ಓಕೆ, ಹಾಗಾಗಿ ನಾವು NPR ಅಂತ ಬಳಸ್ತೀವಿ. ಓಕೆ, ಹಾಗಾಗಿ ನೋಡೋಣ N ಫ್ಯಾಕ್ಟೋರಿಯಲ್ ಅಂತ ಬರುತ್ತೆ. ನೆಕ್ಸ್ಟ್ ನೋಡೋಣ N ಫ್ಯಾಕ್ಟೋರಿಯಲ್ ಅಂದರೆ ಇದರ ಅರ್ಥ ಏನು ಗೊತ್ತಾ? ತನ್ನ ಹಾಗೂ ಈಗ n ಅಂತ ಮತ್ತು ಅದಕ್ಕಿಂತ ಕಡಿಮೆ ಆಗಿರೋ ವಸ್ತು ಯಾವುದು ಅಂತ ಕಂಡುಹಿಡಿದು n ಫ್ಯಾಕ್ಟರ್ ವ್ಯಾಲ್ಯೂ.
ಅಂದರೆ ಎನ್ ಫ್ಯಾಕ್ಟೋರಿಯಲ್ ಆಫ್ 5 ಅಂದರೆ 5 ಫ್ಯಾಕ್ಟೋರಿಯಲ್ ಅಂತಂದರೆ 5 4 3 2 1. ಓಕೆ, ನಾನು ಸ್ವಲ್ಪ ಟೈಪಿಂಗ್ ಸ್ಪೀಡ್ ಬರೋದ್ರಿಂದ ಸ್ವಲ್ಪ ಇಲ್ಲೇ ಕರೆಕ್ಟ್ ಆಗ್ತಾಯಿಲ್ಲ. ಓಕೆ, ಈಗ ನೋಡಿ 5 ಫ್ಯಾಕ್ಟೋರಿಯಲ್ ಇದು 5 × 4 20 60 120 ಆ್ಯಂಡ್ 5ನೇ ಫ್ಯಾಕ್ಟೋರಿಯಲ್ ಆನ್ಸರ್ ಏನು ಬರುತ್ತೆ 120. ಓಕೆ, 120 ಬರುತ್ತೆ. ಓಕೆ, ನಿಮಗೆ ಕ್ಲಿಯರಾಗಿ ಇವಾಗ ಅರ್ಥ ಆಯ್ತು ಅನ್ಕೋತೀನಿ. ಎನ್ ಫ್ಯಾಕ್ಟೋರಿಯಲ್ ಅಂದರೆ ನೆಕ್ಸ್ಟು NCR ಅಂತ ಫಾರ್ಮುಲಾ ಬರುತ್ತೆ. ಓಕೆ, ಇದು ನಾನು ಅದರ ಪ್ರಾಬ್ಲಮ್ಸ್ ಅಂತ ಹೇಳ್ಕೊಡ್ತೀನಿ, ಬಟ್ ಇವಾಗ ಫಾರ್ಮುಲಾ ಹೇಳ್ತಾ ಇದ್ದೀನಿ. ಓಕೆ, NCR ನಂಬರ್ಸು ಕಾಂಬಿನೇಷನ್ಸು ಆರ್ ಅಂದರೆ ಹೇಳಿದೆ ನಿಮಗೆ ಎಷ್ಟು ಕೊಟ್ಟಿರೋ ವಸ್ತುಗಳ ಜೋಡಣೆ ಎಷ್ಟು ಮಾಡೋದು ಅಂತ ಹೇಳಿದ್ರೆ NCR. ಓಕೆ, ಅಂದರೆ ಆಯ್ಕೆಗಳು ಎಷ್ಟು ಅಂತ ಹೇಳ್ಕೊಡ್ತದೆ. ಓಕೆ, NCRದು ಕೂಡ, ಬಟ್ NCR ಫಾರ್ಮುಲಾ ಏನಿದೆ ಗೊತ್ತಿರಲಿ. n ಫ್ಯಾಕ್ಟೋರಿಯಲ್ n - r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಓಕೆ, ಇದೇನು ಕಾಂಬಿನೇಷನ್ಸ್. ಓಕೆ, ಇಟ್ಟರು ನೀವು ಕೊಟ್ಟಿರೋ ಜೋಡಣೆ ಮತ್ತು ಅದರಲ್ಲಿ ನಿಮಗೆ ಬೇಕಾದಷ್ಟು ಜೋಡಣೆ ಇವೆರಡು ಬರೋದ್ರೆ 2 ಸಲ r ಬರುತ್ತೆ, ಅದು ವಿಕಲ್ಪ ಕಾಂಬಿನೇಷನ್ಸ್ ಫಾರ್ಮುಲಾ ಆಗುತ್ತೆ. ಓಕೆ, ಇವಾಗ ನೀವು NPR NCR ಫಾರ್ಮುಲಾ ಗೊತ್ತಾಯಿತು. ಓಕೆ, ಈಗ ನಾವು ಡೆಫಿನೇಷನ್ ತಿಳ್ಕೊಂಡಿವಿ. ಕ್ರಮಯೋಜನೆ ವಿಕಲ್ಪ ಏನಂದರೆ ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ. ಓಕೆ, ಇವಾಗ ಕಾನ್ಸೆಪ್ಟ್ ತಿಳ್ಕೊಂಡಿವಿ. ಆ್ಯಂಡ್ ಡಿಸ್ಟಿಂಗ್ವಿಶ್ ಅಂದರೆ ಏನು ಡಿಫ್ರೆನ್ಸ್ ಇದೆ ಅಂದರೆ ನಾವು ಹೇಳಿದ್ವಿ, ಪರ್ಮುಟೇಷನಲ್ಲಿ ಜೋಡಣೆಗಳಿರ್ತವೆ, ವಿಕಲ್ಪಲ್ಲಿ ಏನಾಗುತ್ತೆ ಆಯ್ಕೆಗಳಿರ್ತವೆ. ಓಕೆ, ಕಾಂಬಿನೇಷನಲ್ಲಿ ಇದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿವಿ ನಾವು, ಏನಂದರೆ ಅಕ್ಷರಗಳ ಜೋಡಣೆ, ಸಂಖ್ಯೆಗಳ ಜೋಡಣೆ. ಓಕೆ, ಗಾರ್ಡನ್ನು ಎಷ್ಟು ರೀತಿ ಬರಿಬೋದು, ಉಲ್ಟಾ ಪಲ್ಟಾ ಮಾಡಿ ಈ ರೀತಿ ಹೇಳಿದ್ರೆ ಪರ್ಮುಟೇಷನ್ ಬರ್ತದೆ. ಓಕೆ, ಈಗ 10 ಜನ ಕೆಲಸಗಾರರಲ್ಲಿ 5 ಜನ ಮಾತ್ರ ತೆಗೆದುಕೊಳ್ಳಬೇಕಂದ್ರೆ ಎಷ್ಟು ಆಯ್ಕೆಗಳು ಬರ್ತವೆ, ಈ ರೀತಿ ಹೋದರೆ ಅದು ಕಾಂಬಿನೇಷನ್ ಆಗುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಅಂದರೆ ನಾನು ಇಂಡಿಯನ್ ಕ್ರಿಕೆಟ್ ಸೆಲೆಕ್ಷನ್ ಟೀಮ್ನ ಒಂದು ಮಾಹಿತಿ ಕೊಟ್ಟೆ. ಯಾಕಂದರೆ ಸಾವಿರಾರು ಕ್ರಿಕೆಟರಲ್ಲಿ ನಾವು ಕೇವಲ ಸೆಲೆಕ್ಟ್ ಮಾಡಬೇಕಾಗಿದ್ದು 15 ಜನಕ್ಕೆ ಮಾತ್ರ. ಓಕೆ, ನೆಕ್ಸ್ಟು ಫ್ಯಾಕ್ಟೋರಿಯಲ್ ನೋಟೇಷನ್. ಓಕೆ, ಇದರಲ್ಲಿ ನಾನು ಫಾರ್ಮುಲಾಗಳು ಹೇಳಿದ್ದೀನಿ, ಈ ಮೀನಿಂಗ್ಸು ಹೇಳಿದ್ದೀನಿ, ಬಟ್ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ಮಾಡಿ ತೋರಿಸ್ತೀನಿ. ಓಕೆ, ಈಗ ಫ್ಯಾಕ್ಟೋರಿಯಲ್ ನೋಟೇಷನ್ಸ್ ಆಯಿತು. ನೋಟೇಷನ್ಸ್ ಅಂದರೆ ಏನಾಗುತ್ತೆ ಅಂದರೆ ಫ್ಯಾಕ್ಟೋರಿಯಲ್ n ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ ಹೇಳೋದು ನೋಡಿ, ಅದೇ ನೋಟೇಷನ್. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ, ಒಂದಿಷ್ಟು ಇಂಪಾರ್ಟೆಂಟ್ ಇರ್ತವೆ. ಓಕೆ, ಅವುಗಳು ನೋಡೋಣ. ಓಕೆ, ಇಲ್ಲಿ ನೋಡಿ, ಮೊದಲನೇದಾಗಿ ಒಂದಿಷ್ಟು ನೋಟ್ಗಳು. NPN ಈ ರೀತಿ ಬಂದರೆ n ಫ್ಯಾಕ್ಟೋರಿಯಲ್ ಆನ್ಸರ್ ಆಗಿರುತ್ತೆ. ಇದರ ಅರ್ಥ ಏನು ಗೊತ್ತಾ, 5P5 ಈ ರೀತಿ ಬಂದರೆ 5 ಫ್ಯಾಕ್ಟೋರಿಯಲ್ - 0 ಫ್ಯಾಕ್ಟೋರಿಯಲ್ ಅಂದರೆ ಅರ್ಥ ಏನು 1. ಓಕೆ, ಇನ್ನು ನೆಕ್ಸ್ಟ್ ಹೋಗೋಣ 9P9. ಓಕೆ, 9P9 ಅಂದರೆ 9 ಫ್ಯಾಕ್ಟೋರಿಯಲ್. ಈಗ ಕೇಳಿದ್ರೆ ನೋಡಿ 5P5 ಅಂದರೆ 5 ಫ್ಯಾಕ್ಟೋರಿಯಲ್ ಬಂತ, 9P9 9 ಫ್ಯಾಕ್ಟೋರಿಯಲ್, 6P6 ಅಂದರೆ ಇಲ್ಲಿ NPN ಅಂದರೆ ಎನ್ನೇ ಬರಬೇಕು. ಓಕೆ, ನೀವು ಬೇಕಾದರೆ ಒಂದು ಮಾಡಿ ನೋಡಿ, ಒಂದು ಫಾರ್ಮುಲಾ ಇದೆ. ಓಕೆ, NP ನೋಡಿ 5 ಫ್ಯಾಕ್ಟೋರಿಯಲ್ ಅಂದರೆ 5 4 3 2 1. ಓಕೆ, ಈಗ 5 ಮೈನಸ್ ಏನು NPN ಫಾರ್ಮುಲಾ ಇದೆ ನೋಡಿ, ಏನಿದೆ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಫ್ಯಾಕ್ಟೋರಿಯಲ್ n - r ಫ್ಯಾಕ್ಟೋರಿಯಲ್ ಅಂತ ಇದೆ. ಓಕೆ, ಈ ಒಂದು ಈಕ್ವೇಷನ್ನ ನಾವು ಇಲ್ಲಿ ಹಾಕಿ ನೋಡೋಣ, 5P5 ಹಾಕಿ ನೋಡೋಣ. ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀವಿ 5P5 ಅಂತ. ಈಗ 5 - 5 - r ಅಂದರೆ ಓಕೆ, 5 - 5 ಅಂದರೆ 0 ಫ್ಯಾಕ್ಟೋರಿಯಲ್. ಓಕೆ, 0 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನು ಗೊತ್ತಾ, ಅದು ಗೊತ್ತಿರಬೇಕು. ಯಾಕಂದರೆ ನಾವು 0 ಬರಿಬಾರ್ದು. 0 ಎನಿ ಫ್ಯಾಕ್ಟೋರಿಯಲ್ ಸ್ಟಾರ್ಟ್ ವಿತ್ 0. ಓಕೆ, ಅಂದರೆ 1. 0 ಫ್ಯಾಕ್ಟೋರಿಯಲ್ ಇದ್ದರೂ ಕೂಡ 1 ಬರುತ್ತೆ, 1 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 1 ಬರುತ್ತೆ. ಹಾಗಾಗಿ 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 1, ಹಾಗಾಗಿ 5 ಫ್ಯಾಕ್ಟೋರಿಯಲ್ ಉಳಿಯುತ್ತೆ. ಆನ್ಸರ್ ಅದೇ ಬರುತ್ತೆ. ಓಕೆ, 5 6 ಏನೇ ಬರಲಿ ಈಕ್ವೇಷನು ಅದು ಹಾಗೆ ಆಗಿರುತ್ತೆ. ಮತ್ತು NP0 ಬಂದರೆ ಡೆಫಿನೆಟ್ಲಿ ಆನ್ಸರ್ 1 ಬರುತ್ತೆ. ಆ್ಯಂಡ್ ಓಕೆ, ಇಷ್ಟು ನಾನು ಹೇಳ್ತಾ ಇರೋದು. ಇದು ನೀವು ಪರ್ಮುಟೇಷನ್ಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಕೀವರ್ಡ್ಸ್. ಓಕೆ, ಇವಾಗ ಒಂದಿಷ್ಟು ಪ್ರಾಬ್ಲಮ್ಸ್ಗಳು ನೋಡೋಣ. ಓಕೆ, ಇವೆಲ್ಲ ನಿಮಗೆ ಎಲ್ಲಿ ಸಿಗೋಲ್ಲ, ಇಷ್ಟು ಬೇಸಿಕ್ ಯಾರು ಹೇಳೋದಲ್ಲ. ಓಕೆ, ನಾನು ಭಾಳ ಜನ ಕೇಳ್ತಾಯಿದ್ರು, ಅದಕ್ಕಾಗಿ ಇರಲಿ ಬೇಸಿಕ್ಸು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೆ. ನಿಮಗೆ ಯಾವ ಬುಕ್ಸಲ್ಲಿ ಭಾಳ ಈ ಥರ ಎಲ್ಲ ಸಿಗೋದಿಲ್ಲ. ಓಕೆ, ಇರಲಿ ಎಕ್ಸಾಂಪಲ್ಸ್ ನೋಡೋಣ. ಒಂದು ಗಾಡ್ ಅಂತ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಓಕೆ, ಇದು 3 ಶಬ್ದಗಳ ಒಂದು
ಶಬ್ದ ಆಗಿದೆ. 3 ಏನಂತ ಆಲ್ಫಾಬೆಟ್ಸ್ ಅಕ್ಷರಗಳ ಒಂದು ಶಬ್ದವಾಗಿದೆ. ಇದನ್ನು ಯಾವ ರೀತಿ ಬರೋದು, ಈ ಒಂದು 3 ಅಕ್ಷರಗಳನ್ನ ಬಳಸಿ ಎಲ್ಲ ಅಂದರೆ ಎಷ್ಟು ಮಿತಿಯಲ್ಲಿ ನಾವು ಈಗ DOG ಅಂತ ಮಾಡ್ಬೋದಾ. ಓಕೆ, ಇನ್ನು ನೆಕ್ಸ್ಟು OGD, ಹೀಗೆ ನಾವು ಡಿಫ್ರೆಂಟ್ ಮಾಡ್ತೀವಿ ನೋಡಿ. ಓಕೆ, ಅದನ್ನು ಎಷ್ಟು ಮಿತಿಯಲ್ಲಿ ಮಾಡ್ಬೋದು ಅಂತ ಕೇಳಿದರೆ ಅದರ ಅರ್ಥ 3 ವರ್ಡ್ ಇದೆ. GOD. ಓಕೆ, 3P3 ಮಾಡ್ಬೋದಾ ಕಾಂಬಿನೇಷನ್. ಈಗ 3P3 ನಥಿಂಗ್ ಬಟ್ NPN ಅಂದರೆ 3 ಫ್ಯಾಕ್ಟೋರಿಯಲ್ ತಾನೆ. 3 ಫ್ಯಾಕ್ಟೋರಿಯಲ್ ಅಂದರೆ 3 to 6 ಅಂದರೆ 1 ಅಂದರೆ ಆನ್ಸರ್ ಎಷ್ಟು 6 ವೇಸಲ್ಲಿ ನಾವು ಮಾಡ್ಬೋದು. ಅದು ಗೊತ್ತಾಯ್ತು ಅನ್ಕೋತೇನೆ. ನೆಕ್ಸ್ಟ್ ಬಿಹಾರ್ ಅನ್ನೋ ಒಂದು ಎಕ್ಸಾಂಪಲ್ ಕೊಡ್ತೇನೆ, ಅದು ನಿಮಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಬಿಹಾರ್ ಸ್ಪೆಲ್ಲಿಂಗ್ ಗೊತ್ತಾಗಿದೆ, ಬಿಹಾರ್. ಓಕೆ, ಸೇಮ್ ಇದೇನು ನಾವು ಗಾಡ್ ಎಕ್ಸಾಂಪಲ್ ಕೊಟ್ಟಲ್ಲ, ಸೇಮ್ ಅದೇ ರೀತಿ ಮಾಡಿ ಆನ್ಸರ್ ಬರುತ್ತೆ. ಓಕೆ, ಆನ್ಸರ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನೆಕ್ಸ್ಟು ಆರೆಂಜ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ORANGE. ಓಕೆ, ಆರೆಂಜ್ ಎಷ್ಟಿದೆ 3 6 ಶಬ್ದ ಅಂದರೆ 6 ವರ್ಡು ಅಂದರೆ 6 ಫ್ಯಾಕ್ಟೋರಿಯಲ್. ಓಕೆ, ನಾನು ಹೇಗೆ NPN ಅಂದರೆ N ಫ್ಯಾಕ್ಟೋರಿಯಲ್ ಬರುತ್ತೆ, ಹಾಗಾಗಿ 6 ಫ್ಯಾಕ್ಟೋರಿಯಲ್ ಬರುತ್ತೆ. 6 6 5 4 3 2 1. ಇಲ್ಲಿ 1 2 2 2 3 6 6 4 24 24 120 120 6 720. ಓಕೆ, 720. ಇದು ನಿಮಗೆ ಕ್ಲಿಯರ್ ಆಯಿತು. ಓಕೆ, ಇನ್ನು ನೆಕ್ಸ್ಟು ಇನ್ನೊಂದು ಟ್ವಿಸ್ಟ್ಗಳು ಇರ್ತವೆ ಕೆಲವೊಂದು, ಅವನ್ನ ಹೇಳಬೇಕಾಗುತ್ತದೆ. ಓಕೆ, ಡೈರೆಕ್ಟ್ ಪ್ರಶ್ನೆಗಿಂತ ಆ್ಯಪಲ್. ಓಕೆ, ಆ್ಯಪಲ್ ಈ ಒಂದು ಗರಿಷ್ಠ ಎಷ್ಟು ವಿಧಗಳಲ್ಲಿ ಬರೀಬಹುದು ಅಂತ ಕೇಳ್ತಾರೆ ಪ್ರಶ್ನೆ. ಓಕೆ, ಮ್ಯಾಕ್ಸಿಮಮ್ ಎಷ್ಟು ಟೈಪ್ಸಲ್ಲಿ ನಾವು ಬರೀಬೋದು ಅಂತ ಪ್ರಶ್ನೆ ಕೇಳಿದಾಗ ನೀವು ಈಗ ಇಲ್ಲಿ ವರ್ಡನ್ನು ಕೌಂಟ್ ಮಾಡ್ತೀರಾ. 1 2 3 4 5 ಫ್ಯಾಕ್ಟೋರಿಯಲ್ ಅಂತ ಬರೀತೀರಾ. ಓಕೆ, ನೆಕ್ಸ್ಟು ಇಲ್ಲೊಂದು ನೀವು ತಪ್ಪು ಮಾಡ್ತೀರಾ, ಬಟ್ ಇದು ನಿಮಗೆ ಫಸ್ಟ್ ಟೈಮ್ ಇರೋದನ್ನು ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ಎಷ್ಟು ಶಬ್ದಗಳು ಎಷ್ಟು ಸಮಯ ಬಾರಿ ರಿಪೀಟ್ ಆಗಿರುತ್ತೆ ನೋಡಿ, ಅಷ್ಟು ಸಮಯ ಇಲ್ಲಿ ಕೆಳಗಡೆ ಫ್ಯಾಕ್ಟೋರಿಯಲ್ನ ಡಿವೈಡ್ ಮಾಡಬೇಕು. ಓಕೆ, ಯಾಕೆಂದರೆ ಇದು ರಿಪೀಟ್ ಆಗಿದ್ದರಿಂದ ಈಗ ನೋಡಿ APP ಅಂತ ತಿಳ್ಕೊಳ್ಳಿ. PPA ಅಂದರೆ EP ಫಸ್ಟ್ ಬಂದು EP ಯಾವುದೇ P ಫಸ್ಟ್ ಬಂದರೂ ಕೂಡ ಅರ್ಥ ಒಂದೇ ಕೊಡೋದ್ರಿಂದ ಇವೆಲ್ಲ ರಿಪೀಟ್ ಆಗುತ್ತೆ. ಹಾಗಾಗಿ ಆ್ಯಪಲ್ ಏನು ಬರುತ್ತೆ 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್. ಓಕೆ, ಈಗ 5 4 3 2 1 ಇನ್ನು ಡಬಲ್ ಕಲೆ 8 ಇರುತ್ತೆ, 8 ಹಾಕೊಳ್ಳಿ. 2 into 1 ಅಂತ ಬಂದರೆ 2 ಕ್ಯಾನ್ಸಲ್. 3 12 12 60 ಆನ್ಸರ್ ಆಗುತ್ತೆ. ಓಕೆ, ಇದು ನಿಮಗೆ ಗೊತ್ತಾಯಿತು. ನೆಕ್ಸ್ಟು ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅದನ್ನು ನೀವೇ ಮಾಡಿ ನಮಗೆ ಕಮೆಂಟ್ ಮೂಲಕ ತಿಳಿಸಬೇಕು. ಓಕೆ, ಸೈನ್ಸ್. ಓಕೆ, ನೀವೆಲ್ಲ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಸೈನ್ಸ್ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ಓಕೆ, ಸೈನ್ಸ್ ಬಗ್ಗೆನೇ ಎಷ್ಟು ವರ್ಡ್ ಆಗುತ್ತೆ ಅದನ್ನು ನೀವು ನನಗೆ ಹೇಳಬೇಕು. ನೆಕ್ಸ್ಟು ಬನಾನಾ, ಇದೊಂದು ಎಕ್ಸಾಂಪಲ್ ತಗೋತೀನಿ, ಯಾಕಂದರೆ 2 ಶಬ್ದಗಳು ಎಲ್ಲ ರಿಪೀಟ್ ಆಗಿರೋದಂತ ಹೇಳ್ತಾ ಇದ್ದೀನಿ. BANANA ಬನಾನಾ. ಓಕೆ, ಈ ಬನಾನಾದಲ್ಲಿ ಎಷ್ಟು ವರ್ಡ್ ಇದೆ, ಮೊದಲು 2 4 6 6 ಫ್ಯಾಕ್ಟೋರಿಯಲ್. ಓಕೆ, ನೆಕ್ಸ್ಟು ಎಷ್ಟು 1 2 3 A 3 ಬಾರಿ, ನೆಕ್ಸ್ಟ್ ಇಂಟು N 2 ಬಾರಿ. ಇವಾಗ ನೋಡಿ, ಈಗ ಇಲ್ಲಿ 3 into 6 6 ಫ್ಯಾಕ್ಟೋರಿಯಲ್ ಈ ರೀತಿ ಮಾಡ್ಬಿಡೋದು. ಮೊದಲು 6 5 4 3 2 1 ಇವು ಬರ್ಕೊಂಡು, ನೆಕ್ಸ್ಟು 3 2 into 2 ಇವೆಲ್ಲ ಬರ್ಕೊಂಡು 4 ಅಂದರೆ 2 2 ಆ್ಯಂಡ್ 3 2. ಇವಾಗ 5 3 15 15 30. ಓಕೆ, 32 60. ಆನ್ಸರ್ ಎಷ್ಟು ಬರುತ್ತೆ, ಬನಾನದು 60 ಬರುತ್ತೆ. ಓಕೆ, ನೆಕ್ಸ್ಟು ಇದರ ಜೊತೆಗೆ ಇನ್ನೊಂದು ವರ್ಡ್ನ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ. ಓಕೆ, ದಟ್ ಈಸ್ ಗದಗ್. ಓಕೆ, ನೀವು ಕನ್ನಡದಲ್ಲಿ ಏನು ಇಂಗ್ಲೀಷಲ್ಲಿ GADAG. ಓಕೆ, ಯಾರಿಗೂ ಸ್ಪೆಲ್ಲಿಂಗ್ ಅರ್ಥ ಆಗಲಿಕ್ಕಂದರೆ GADAG. ಓಕೆ, ಇದರ ಆನ್ಸರ್ ಕಳಿಸಿ. ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಡಾಟರ್ UGHTR. ಓಕೆ, ಇದರ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇವಾಗ ನೋಡಿ ಇದೇ ಒಂದು ಎಕ್ಸಾಂಪಲ್ ಎಕ್ಸ್ಟ್ರಾ ಅಂತ ಒಂದು ತೆಗೆದುಕೊಂಡು ಮಾಡ್ತಾಯಿದ್ದೀನಿ. ಅಂದರೆ ಎಕ್ಸಾಂಪಲ್ ಇದನ್ನೇ ಎಕ್ಸ್ಟ್ರಾ EXTRA, ಬಟ್ ಡೆಫಿನಿಷನ್ ಬೇರೆ ಇರೋದು. ಏನಂದರೆ ಗರಿಷ್ಠ ಎಷ್ಟು ವಿಧಗಳಲ್ಲಿ ಬರೆಯಬಹುದು. ಓಕೆ, ಬಟ್ ಇಲ್ಲೊಂದು ಏನಿದೆ, ರಿಪೀಟೆಡ್ ವರ್ಷಗಳನ್ನ ಡೈರೆಕ್ಟಾಗಿ ತೆಗೆದು ಬರೀಬೇಕು. ಓಕೆ,
ಈಗ ಇಲ್ಲೊಂದು ಎಕ್ಸಾಂಪಲ್ 2 4 5. ಓಕೆ, ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಿದರೆ ಏನಂದರೆ ಓವೆಲ್ಸ್ಗಳನ್ನು ಬಿಟ್ಟು ರಿಪೀಟ್ ಆಗಬಾರ್ದು, ಓವೆಲ್ಸ್ ಒಂದೇ ಬಾರಿ ಆಗಬೇಕು, ರಿಪೀಟ್ ಆಗಬಾರ್ದು. ಆ ರೀತಿ ಬಂದರೆ ಎಕ್ಸ್ಟ್ರಾ ಎಂಬ ಪದದಲ್ಲಿ ಗರಿಷ್ಠ ಎಷ್ಟು ವಿಧಗಳಲ್ಲಿ ಬರೆಯಬಹುದು ಮತ್ತು ಅದರಲ್ಲಿ ಸ್ವರಗಳನ್ನು ತೆಗೆದುಕೊಂಡು, ಅಂದರೆ ಸ್ವರ ಏನು ಇ ಮತ್ತು ಎ. ಓಕೆ, XTR ಬರೀಬೇಕು, EA ಇವೇನಿದೆ ನೋಡಿ, ಇವನು ಸಪ್ರೇಟ್ ಬ್ರ್ಯಾಕೆಟಲ್ಲಿ ಹಾಕಿ ಈ 3 ಒಂದು ಕನ್ಸಿಡರ್ ಹಿಡ್ಕೊಂಡು ಇವೆರಡು ಸೇರಿ ಒಂದು ಕನ್ಸಿಡರ್ ಇಡಬೇಕು. 1 2 3 ಆ್ಯಂಡ್ 4 ಫ್ಯಾಕ್ಟೋರಿಯಲ್. ಓಕೆ, ನೆಕ್ಸ್ಟು ಇವೆರಡು ಇದ್ದಾವೆ ನೋಡಿ, ಇಂಟು 2 ಫ್ಯಾಕ್ಟೋರಿಯಲ್ ಮಾಡಬೇಕು. ಓಕೆ, ಎಕ್ಸಾಂಪಲ್ ಹೇಳ್ತೀನಿ ನೋಡಿ, EXTRA ಏನು ಬಂದಿದೆ ನೋಡಿ. ಓಕೆ, ಇಲ್ಲಿ ನಾವು ಇ ಮತ್ತು ಎ ತೆಗೆದುಕೊಂಡ್ವಿ ಅಂದರೆ ಈಗ XTR ಉಳಿಯುತ್ತೆ, EA ನಾವು ಸಪ್ರೇಟ್ ತೆಗೆದುಕೊಳ್ತೀವಿ. ಇವಾಗ ನಾವೇನು ಮಾಡಬೇಕು, XTR ಅಂದರೆ 3 ಆಗುತ್ತೆ ಮತ್ತು ಪ್ಲಸ್ EA ಕೂಡಿ 1 ಆಗುತ್ತೆ, 4 ಫ್ಯಾಕ್ಟೋರಿಯಲ್ ಇಂಟು EA ಅಂದರೆ 2. ಓಕೆ, ಇದು 4 24 ಬರುತ್ತೆ, ಇಂಟು 2 ಅಂದರೆ 48 ಆನ್ಸರ್ ಬರುತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಇನ್ನೊಂದು ಬೇರೆ ಎಕ್ಸಾಂಪಲ್ ಏನಾದರೂ ಸಿಕ್ಕರೆ ನಾನು ಅದನ್ನು ನೋಡ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ನೋಡಿ, ಕಾರ್ಪೊರೇಷನ್. ಓಕೆ, ನಿಮಗೆ ಗೊತ್ತಿದೆ ಕಾರ್ಪೊರೇಷನ್, CORPORATION, ಕಾರ್ಪೊರೇಷನ್. ಸ್ಪೆಲ್ಲಿಂಗ್ ಯಾರು ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಕಾರ್ಪೊರೇಷನ್ CORPORATION. ಓಕೆ, ಕಾರ್ಪೊರೇಷನ್. ಇದರಲ್ಲಿ ಏನಿದೆ, ಒಂದು ವೇಳೆ ಎಲ್ಲ ಸ್ವರಗಳು ಎಲ್ಲ ಒಂದೆಡೆ ಬರುವಂತೆ, ಓಕೆ, ಸ್ವರಗಳು ಸಪ್ರೇಟಾಗಿ ಬರಬೇಕು ಮತ್ತು ಅದಾದ ತಕ್ಷಣ ಬರುವಂಥ ಸಾಧ್ಯತೆಗಳು ಎಷ್ಟು, ಅಂದರೆ ಪರ್ಮುಟೇಷನ್ ಕ್ರಮಯೋಜನೆಗಳು ಎಷ್ಟು. ಓಕೆ, ಇಲ್ಲಿ ನೋಡಿ ಎಷ್ಟು ಮೊದಲು ವರ್ಡ್ ಇದೆ, 2 4 6 8 10 11 ವರ್ಡ್ಗಳಿದೆ. ಓಕೆ, ಈ 11ಗಳಲ್ಲಿ ಮೊದಲು ಸ್ವರಗಳು ಎಷ್ಟಿದೆ ನೋಡು, 1 2 3 4 ಎಷ್ಟಿದಾವೆ, ಟೋಟಲ್ಲು 5 ಸ್ವರಗಳಿದ್ದಾವೆ. ಓಕೆ, ಅಂದರೆ ರಿಪೀಟೆಡ್ ಆಗಿದೆ ಬಟ್ 5 ಸ್ವರಗಳಿದೆ. ನೀವು ಇನ್ನೊಂದು ಸಲ ಮಾಡ್ಕೊಳ್ಳಿ. ಓಕೆ, CRPRTN. ಓಕೆ, ಎಷ್ಟು, ಇವು 7 ಇದ್ದಾವೆ ಆ್ಯಂಡ್ ನೆಕ್ಸ್ಟ್ ಈ ಕಡೆ 5 ಇದೆ. ಓಕೆ, ಇವಾಗ ನಾವೇನು ಮಾಡಬೇಕು, 7 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್, ಬಟ್ ಇಲ್ಲಿ ರಿಪೀಟ್ ಆಗಿದೆ 7ಅಲ್ಲಿ, ಅದು ಎಷ್ಟು 2 ಫ್ಯಾಕ್ಟೋರಿಯಲ್, ಈ ಕಡೆ 3 ಫ್ಯಾಕ್ಟೋರಿಯಲ್. ಓಕೆ, ಸ್ವರಗಳು ಯಾವೊಂದು ಗೊತ್ತಾಯ್ತಾ, OO, O 3 ಬಾರಿ ಆಗಿದೆ. ಓಕೆ, ಹಾಗೆ 3 ಟೈಮ್ಸ್. ಅವಾಗ ನಮಗೆ ಏನು ದೊರೆಯುತ್ತೆ, 7 ಫ್ಯಾಕ್ಟೋರಿಯಲ್ ಆನ್ಸರ್ ಎಷ್ಟು 5040. ಓಕೆ, ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದರೆ 2, ನೆಕ್ಸ್ಟು ಇಂಟು 5 ಫ್ಯಾಕ್ಟೋರಿಯಲ್ 120 ಆಗುತ್ತೆ, 3 ಅಂದರೆ 1 2 3 6 ಬರುತ್ತೆ ಆನ್ಸರ್. 6 ಅಂದರೆ 620. ಓಕೆ, ಆ್ಯಂಡ್ ನೆಕ್ಸ್ಟು ಇಲ್ಲಿ 2 ಒಂದಲೇ 2 25 ಆ್ಯಂಡ್ 2520 ಆನ್ಸರ್. ಈ 2520ನ ಇದಕ್ಕೆ ಕನ್ವರ್ಟ್ ಮಾಡಿದ್ರೆ ನಮಗೆ 2520 ಡಬಲ್ ಅಂದರೆ 5040. ಓಕೆ, ಇದನ್ನು ನೋಡಿ, 2520 ಇಂಟು 2 ಅಂದರೆ 5040 ಬರೋದು. ಓಕೆ, ಇಷ್ಟು ಬರೋಂಥ ಆನ್ಸರು. ನೆಕ್ಸ್ಟ್ ನೋಡೋಣ. ಇವಾಗ ನೋಡಿ, ಇನ್ನೊಂದಿದೆ 1 to 9 ನಂಬರ್ಸ್ ಗೊತ್ತಿದೆ. ಓಕೆ, ಈ ಸಂಖ್ಯೆಗಳನ್ನ ಬರೆಸ್ಕೊಂಡು ನಮಗೆ 3 ಡಿಜಿಟ್ ನಂಬರ್ಸ್ ಬೇಕು, ಎಷ್ಟು ಮಾಡ್ಬೋದು. ಓಕೆ, ನಮಗೆ 9P ಎಷ್ಟು ಬೇಕು, 3 ಬೇಕು, 9P3 ಬಳಸೋಣ. ಓಕೆ, ಈಗ 9P3 ನಿಮಗೆ ಫಾರ್ಮುಲಾ ಹೇಳಿದೆ, n ಇಂಟು ಅಂದರೆ n/n-r ಫ್ಯಾಕ್ಟೋರಿಯಲ್ ಅಂತ. ಓಕೆ, ಆ ರೀತಿ ಆದರೂ ಮಾಡ್ಬೋದು. ಓಕೆ, ನಾವು ಅದೇ ರೀತಿ ಮಾಡೋಣ. ಫಾರ್ಮುಲಾ ಯೂಸ್ ಮಾಡಿದ್ರೆ ನಮ್ಮ ಒಂದು ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಬರುವಂಥ ಮಾರ್ಕ್ಸ್ಗಳು ಯಾವತ್ತೂ ಮಿಸ್ ಆಗೋಲ್ಲ. ಓಕೆ, ಅದಕ್ಕೆ ಹೇಳ್ತಾ ಇದ್ದೀನಿ. 9P3 ಬರ್ಕೊಂಡಿದ್ರೆ. ಓಕೆ, n ಅಂದರೆ ಎಷ್ಟು 9, n ಫ್ಯಾಕ್ಟೋರಿಯಲ್ ಮೈನಸ್ n-r ಅಂದರೆ 9 - 3 ಫ್ಯಾಕ್ಟೋರಿಯಲ್, ಅಂದರೆ ಇದರ ಅರ್ಥ 9/6 ಫ್ಯಾಕ್ಟೋರಿಯಲ್. ಓಕೆ,
ನೀವು ಇಲ್ಲಿ ಏನು ಬರ್ಕೋತೀರ 9 8 7 6 5 4 3 2 1 ಓಕೆ. ಇಲ್ಲಿ ಕೆಳಗೆ 6 ಫ್ಯಾಕ್ಟರಿಯಲ್ ಅಂದರೆ 6 5 4 3 2 1 ಓಕೆ. ಇಷ್ಟೆಲ್ಲ ಬರ್ಕೋತೀವಿ. ಇದು ಕ್ಯಾನ್ಸಲ್ ಆಗುತ್ತೆ 6 ತನಕ ಉಳಿಯೋದು 9 8 7 ಉಳಿಯುತ್ತೆ ಓಕೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ. ಅದೆಷ್ಟು ಬರುತ್ತೆ ನೋಡಿ, 9 8 72 72 504 ಓಕೆ. ಓಕೆ, ಈಗ ನಾವು ಪರ್ಮ್ಯುಟೇಷನ್ನ ಒಂದಿಷ್ಟು ಎಕ್ಸಾಂಪಲ್ಸ್ಗಳು ಮುಗಿಸ್ತೀವಿ ಮತ್ತು ಏನು ಇಂಪಾರ್ಟೆಂಟ್ ಇದೆ ಎಲ್ಲ ಮುಗಿಸ್ತೀವಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಏನಾದರೂ ನಿಮಗೆ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗಳು ಬೇಕಾದರೆ ಅದನ್ನು ಕೂಡ ತೋರಿಸ್ತೀನಿ, ನೀವು ಬೇಕಾದರೆ ತೆಗೆದುಕೊಳ್ಬೋದು ಓಕೆ. ನಿಮಗೆ ಇಷ್ಟು ಬೇಸಿಕ್ ಯಾರೂ ಹೇಳೋದಿಲ್ಲ, ಹಾಗಾಗಿ ನಾನು ಹೇಳಿದ್ದೀನಿ. ನಿಮಗೆ ಇನ್ನೂ ಬೇಕಾದರೆ ಇಲ್ಲಿ ಇದ್ದಾವೆ ಓಕೆ. ಎಕ್ಸಾಂಪಲ್ ಎಷ್ಟಿದೆ, ಸುಮಾರು ಒಂದು 10 12 ಎಕ್ಸಾಂಪಲ್ ಇದ್ದಾವೆ, ಅದರ ಸೊಲ್ಯೂಷನ್ ಕೂಡ ಸಿಗ್ತವೆ ಓಕೆ. ನೀವು ಇಲ್ಲಿ ವಿಡಿಯೋನ ಸ್ಲೋಲಿಟ್ಟು ಬೇಕಾದರೆ ಇದನ್ನು ಬರ್ಕೊಳ್ಳಿ ಓಕೆ. ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳು ಓಕೆ, ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನು ನೋಡಿ, ನಿಮಗೆ ಸಪ್ರೇಟಾಗಿ ಇದೇ ಒಂದು ಸಂಬಂಧಪಟ್ಟಂಗೆ ನಿಮಗೆ ಆಬ್ಜೆಕ್ಟಿವ್ ಏನಾದರೂ ಬೇಕಾಗಿದ್ದರೆ ದಯವಿಟ್ಟು CET ಮತ್ತು ಇನ್ನು ಇದರ JEE ಎಕ್ಸಾಮ್ಸ್ ಏನೋ ರೆಫರ್ ಮಾಡ್ತಾರೆ ನೋಡಿ, ಆ ಪ್ರಶ್ನೆಗಳನ್ನ ಫಾಲೋ ಮಾಡಿ. ಯಾಕಂದರೆ ಅದಕ್ಕೆ ಈ ಒಂದು ಸಿಲೆಬಸ್ ಇದೆ, ಹಾಗಾಗಿ ಅಲ್ಲಿ ನಿಮಗೆ ಸಿಗುತ್ತೆ ಓಕೆ. ಇಲ್ಲಿ ಆನ್ಸರ್ಗಳು ಕೊಟ್ಟಿದ್ದೇನೆ. ನೆಕ್ಸ್ಟು ಫ್ಯಾಕ್ಟೋರಿಯಲ್ ನೋಟೇಷನ್ ಬಗ್ಗೆ ಹೇಳೋಣ ಓಕೆ. ಇದನ್ನು ಆ್ಯಕ್ಚುಲಿ ನಾನು ಹೇಳಿದ್ದೀನಿ ಏನು ಫ್ಯಾಕ್ಟೋರಿಯಲ್ ಏನು ಪಾಯಿಂಟ್ ಇರಬೇಕಂತ, ಬಟ್ ಇಲ್ಲಿ ಒಂದಿಷ್ಟು ಮಾಹಿತಿಗಳು ಎಕ್ಸ್ಟ್ರಾ ಮಾಹಿತಿಗಳಿದೆ, ಅವನ್ನ ಹೇಳ್ಬಿಡ್ತೇನೆ ಓಕೆ. ನಾವು ಏನು ಮಾಡ್ತೀರಾ 182 to 123 ಈ ರೀತಿ ಮಾಡ್ತೀವಿ. ಕನ್ವೀನಿಯನ್ಸ್ ಅಂದರೆ ಸ್ಪೆಷಲ್ ನೋಟೇಷನ್, ಇನ್ಸ್ಟೆಡ್ ಆಫ್ ರೈಟಿಂಗ್ ಆಲ್ ಫ್ಯಾಕ್ಟರ್ಸ್. ಪ್ರತಿ ಸಲ ಎಲ್ಲನೂ ಬರೀಬೇಕು ಬದಲು ಶಾರ್ಟ್ಕಟಾಗಿ ನಾವು ಇದನ್ನು ಬರೆಸ್ತೀವಿ. ಅದಕ್ಕೆ ಫಾರ್ಮುಲಾ ಏನಂತ ಕರೀತಾರೆ, n ಫ್ಯಾಕ್ಟೋರಿಯಲ್ ಈಕ್ವಲ್ ಟು n ಮೈನಸ್ ನೋಡಿ n ಇಂಟು n ಮೈನಸ್ 1 ಈ ರೀತಿ ಒಂದು ಈಕ್ವೇಷನ್ ಇರುತ್ತೆ ಓಕೆ. ಇಲ್ಲಿ ಕಾಣಿಸ್ತದೆ ನೋಡಿ. ನೆಕ್ಸ್ಟು ನಮಗೆ 0 ಫ್ಯಾಕ್ಟೋರಿಯಲ್ ಅಂತ ಕರೀತಾರೆ. 0 ಫ್ಯಾಕ್ಟೋರಿಯಲ್ ಅರ್ಥ ಏನು, ಇಟ್ ಡಸ್ ನಾಟ್ ಮೇಕ್ ಎನಿ ಸೆನ್ಸ್ ಟು ಡಿಫೈನ್ 0 ಫ್ಯಾಕ್ಟೋರಿಯಲ್. ನಾನು 0 ಫ್ಯಾಕ್ಟೋರಿಯಲ್ ಅಂದರೆ 1 ಅಂತ ಹೇಳಿದ್ದೇನೆ ಓಕೆ. ಯಾಕೆ ಅನ್ನೋದನ್ನು ಈ ಡೆಫಿನೇಷನ್ ಸಿಕ್ಕಿದೆ, ಹಾಗಾಗಿ ನೀವು ಇಲ್ಲಿ ಕಂಡುಹಿಡ್ಬೋದು. ನೋಟ್ ಫ್ಯಾಕ್ಟೋರಿಯಲ್ ಆಫ್ ಪ್ರಾಪರ್ ಫ್ರಾಕ್ಷನ್ ಆರ್ ನೆಗೆಟಿವ್ ಇಂಟೀಜರ್ಸ್ ಆರ್ ನಾಟ್ ಡಿಫೈನ್ ಓಕೆ. ನೆಗೆಟಿವಲ್ಲಿ ಫ್ಯಾಕ್ಟೋರಿಯಲ್ನ ಡಿಫೈನ್ ಮಾಡೋದಿಲ್ಲ ಓಕೆ. ಇಲ್ಲಿ ನೋಡಿ 4 ಫ್ಯಾಕ್ಟೋರಿಯಲ್ 8 ಫ್ಯಾಕ್ಟೋರಿಯಲ್ ಅಂದರೆ 2 ಫ್ಯಾಕ್ಟೋರಿಯಲ್ ಬರುತ್ತೆ, 2 ಮಾತ್ರ ಬರೋದಿಲ್ಲ ಓಕೆ. ಈ ರೀತಿ ಬರುತ್ತೆ, ಬೇಕಾದರೆ ಕ್ಯಾಲ್ಕುಲೇಷನ್ ಮಾಡ್ಬೋದು. ಬಟ್ ಇಲ್ಲೊಂದು ಈಕ್ವೇಷನ್ ನೋಡಿ ಗೊತ್ತಿರಲಿ, ನೀವು 4 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಯಾವತ್ತೂ ಈಕ್ವೇಷನ್ ರೈಟ್ ಆಗೋದಿಲ್ಲ, ರಾಂಗ್ ಆಗುತ್ತೆ ಓಕೆ. ಯಾಕಂದರೆ ಒಂದು ಲೆಕ್ಕ ಮಾಡಿ ತೋರಿಸ್ತೀನಿ ಓಕೆ. ಇಲ್ಲೇನು ಮಾಡಿದ್ರು 8 6 7 5 4 ಆ್ಯಂಡ್ ಡಿವೈಡ್ ಬೈ 4 ಓಕೆ. ಈ 4 ಹೋಗುತ್ತೆ, ಮತ್ತು ಬರೋ ಆನ್ಸರ್ ಎಷ್ಟಾಗುತ್ತೆ 1680. 2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟು 2ನೇ, ಬಟ್ ನಮಗೆ ಬರೋ ಆನ್ಸರ್ 1680. ಹಾಗಾಗಿ ಅದಕ್ಕೆ ಯಾವ ರೀತಿ ಸಂಬಂಧ ಇರುತ್ತೆ, ಬಟ್ ಫಾರ್ಮುಲಾ ಇರಲಿ NPR. ಫಾರ್ಮುಲಾ ಅಂದರೆ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ r ಈಕ್ವಲ್ ಟು 3 ಓಕೆ. ಒಂದು ಎಕ್ಸಾಂಪಲ್ ಅವರೇ ಕೊಟ್ಟಿದ್ದಾರೆ ಓಕೆ, ಹಾಗಾಗಿ ಬಳಸ್ಕೋಬೋದು. ಈ ರೀತಿ ಕೂಡ ಬಳಸ್ಬೋದು ನೀವು n ಇಂಟು n ಮೈನಸ್ 1 n ಮೈನಸ್ 2 n ಮೈನಸ್ 3 ಆ್ಯಂಡ್ ಥರ್ಡ್ ಫ್ಯಾಕ್ಟೋರಿಯಲ್ ಓಕೆ. ಯಾವ ರೀತಿ ಬೇಕಾದ್ರೆ ನಿಮಗೆ ಬಳಸ್ಬೋದು ಓಕೆ. ಇಲ್ಲಿಗೆ ಪರ್ಮುಟೇಷನ್ ಇದು ಮುಗೀತು ಓಕೆ. ಓನ್ಲಿ ಫಾರ್ ಪರ್ಮುಟೇಷನ್ ಆ್ಯಂಡ್ ನಿಮಗೆ ಇಂಪಾರ್ಟೆಂಟ್ ಫ್ಯಾಕ್ಟೋರಿಯಲ್ ನೋಟೇಷನ್ಸ್ ಕೂಡ ಮುಗಿಸಿದ್ದೀನಿ ಓಕೆ. ಇವಾಗ ನಾನು ಕಾಂಬಿನೇಷನ್ ಬಗ್ಗೆ ಹೋಗ್ತಾ ಇದ್ದೀನಿ ಓಕೆ. ಕಾಂಬಿನೇಷನ್ಸ್ ಚಾಪ್ಟರ್ ಓಕೆ. ಕಾಂಬಿನೇಷನ್ ಚಾಪ್ಟರ್ ಇಲ್ಲಿ ಏನೇನಿದೆ ಓಕೆ. ದ ಕಾಂಬಿನೇಷನ್ ಮೀನ್ಸ್ ಸೆಲೆಕ್ಷನ್ ಓಕೆ. ಇದ್ದಂಟ್ರಲ್ಲಿ ಸೆಲೆಕ್ಟ್ ಮಾಡ್ಕೋದು ಮತ್ತು ಫಾರ್ಮುಲಾ ಕೂಡ ನಾನು ಹೇಳಿದ್ದೀನಿ ಏನಂತ ಓಕೆ. ಈಗ ಡಿಫ್ರೆನ್ಸ್ ಬಿಟ್ವೀನ್ ಪರ್ಮಿಷನ್ ಕಾಂಬಿನೇಷನ್ ಇಲ್ಲಿದೆ. ಮೊದಲನೇದು ಸೆಲೆಕ್ಷನ್ ಆ್ಯಂಡ್ ಕಾಂಬಿನೇಷನು ಓಕೆ. ಪರ್ಮುಟೇಷನ್ ಅರೇಂಜ್ಮೆಂಟ್ ಮಾಡೋದು, ಎಲ್ಲರನ್ನೂ ಸೇರಿಸ್ಕೊಳ್ಳೋದು ಓಕೆ. ಇಲ್ಲಿ ಏನದು ಎಷ್ಟು ಜನ ಬೇಕೋ ಅಷ್ಟೇ ಜನ ತೆಗೆದುಕೊಳ್ಳೋದು. ಇಲ್ಲಿ ಎಷ್ಟು ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಹೇಳುತ್ತೆ. ಇಂಡಿಯಾ ಟೀಮಲ್ಲಿ ಸೆಲೆಕ್ಟ್ ಮಾಡ್ಬೇಕಂದ್ರೆ ನಾವೊಂದು ಟೀಮ್ ರೆಡಿ ಮಾಡ್ಬೇಕಂದ್ರೆ 15 ಜನ ಮಾತ್ರ ಸೆಲೆಕ್ಟ್ ಮಾಡಿ ಕಳಿಸ್ಬಿಡ್ತೀವಿ ಓಕೆ. ಅದು ಕಾಂಬಿನೇಷನ್ ಬರುತ್ತೆ. ಇವಾಗ ನಮ್ಮ ಹತ್ರ ಎಷ್ಟು ಜನ ಅವೈಲೇಬಿಲಿಟಿ ಇದ್ದಾರೆ ಅಂತ ತೋರಿಸ್ಕೊಡೋದೇ ಪರ್ಮುಟೇಷನ್ ಓಕೆ. ಈಗ ಬೌಲಿಂಗಲ್ಲಿ ಎಷ್ಟು ಜನ ಇದ್ದಾರೆ, ಬ್ಯಾಟಿಂಗಲ್ಲಿ ಎಷ್ಟು ಇದ್ದಾರೆ, ಒಂದು ವಿಕೆಟ್ ಕೀಪರಲ್ಲಿ ಎಷ್ಟು, ಈ ರೀತಿ ಎಲ್ಲ ನಮಗೆ ಡೇಟಾ ಸಿಗೋದು. ಅದು ಅರೇಂಜ್ಮೆಂಟ್ ಪರ್ಮುಟೇಷನ್ ಓಕೆ. NCR ನಿಮ್ಗೆ ಗೊತ್ತಿರಲಿ, NR ಓಕೆ. N is a different things that taken or at the time means the number of groups or things which can be formed n things and generally it is denoted by symbol NCR okay. NR okay. ಒಂದು ಎಕ್ಸಾಂಪಲ್ ನೋಡ್ಬೋಣ. ಫಾರ್ಮುಲಾ ಅಂತೂ ಇಲ್ಲೇ ಇದೆ ನೋಡಿ.
ಎನ್ ಫ್ಯಾಕ್ಟ್ರಲ್ ಡಿವೈಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟ್ರಲ್ ಆ್ಯಂಡ್ ಆರ್ ಫ್ಯಾಕ್ಟ್ರಲ್. ಇಲ್ಲಿ ಫಸ್ಟ್ ಬರೋದು ನಡೀತೆ, ಸೆಕೆಂಡ್ ಬರೋದು ನಡೀತೆ. ಒಂದು ಎಕ್ಸಾಂಪಲ್ ನೋಡ್ಬಿಡೋಣ. 14C3 14 ಜನದಲ್ಲಿ 3 ಜನ ಮಾತ್ರ ಆಯ್ಕೆ ಮಾಡೋದು. ಅಂದರೆ 14 ಫ್ಯಾಕ್ಟ್ರಲ್ ಡಿವೈಡ್ ಬೈ 3 ಫ್ಯಾಕ್ಟ್ರಲ್ 14 ಮೈನಸ್ 3 ಫ್ಯಾಕ್ಟ್ರಲ್ ಅಂತ ಮಾಡಿದ್ರೆ ಈ ಫಾರ್ಮುಲಾ ಬಳಸಬೇಕು. ಓಕೆ, ಈಗ 14 ಫ್ಯಾಕ್ಟ್ರಲ್ ಡಿವೈಡ್ ಬೈ 3 ಫ್ಯಾಕ್ಟ್ರಲ್ 11 ಫ್ಯಾಕ್ಟ್ರಲ್ ಬರುತ್ತೆ. ಓಕೆ, ಇವನ್ನೆರಡು ಇಕ್ವೇಷನ್ ಬರ್ಕೊಂಡು ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ 3 to 1 ಅಂದರೆ 3 to 6 ಆಗುತ್ತೆ. 6 2s ಅಂತ ಆಡ್ ಮಾಡಿಕೊಂಡು ಆ್ಯಂಡ್ 13 26 26 14 ಅಂದರೆ 364 ಬರುತ್ತೆ. ಓಕೆ, ಆನ್ಸರ್ ಇಷ್ಟಾಗುತ್ತೆ. ಓಕೆ, ಇನ್ನೊಂದು ಇಲ್ಲಿ ನಿಮಗೆ ಗೊತ್ತಿರಲಿ NC1 ಆ್ಯಂಡ್ NC0 ಇವೆರಡು ಇಕ್ವೇಷನ್ ಬಂದರೂ ಕೂಡ ಆನ್ಸರ್ ಒಂದೇ ಆಗಿರುತ್ತೆ. NC1 ಆ್ಯಂಡ್ NC0 ಅದ್ರ ಜೊತೆಗೆ 35 ಅಂತ ಇವೆಲ್ಲ 1 35C0. ಓಕೆ, ಇದನ್ನು ಗೊತ್ತಾಯ್ತು ಅನ್ಕೋತೀನಿ, ನಿಮಗೆ ಫುಲ್ ಇಕ್ವೇಷನ್ ಗೊತ್ತಾಯಿತು. ಓಕೆ, ನೆಕ್ಸ್ಟು ಕಾಂಬಿನೇಷನ್ಸಲ್ಲಿ ಒಂದೆರಡು ಎಕ್ಸಾಂಪಲ್ಸ್ನ ನಿಮಗೆ ಯಾವ ರೀತಿ ಬರ್ತವೆ ಅಂತ ಹೇಳ್ತೀನಿ. ಓಕೆ, ಇದಕ್ಕಿಂತ ವಿಭಿನ್ನವಾಗಿ ಬರ್ಬೋದು. ಓಕೆ, ಇವರು ಕೊಟ್ಟಿರೋ ಎಕ್ಸಾಂಪಲ್ಗಳನ್ನ ಬೇಕಾದರೆ ಮಾಡ್ಕೊಳ್ಳಿ. ಓಕೆ, ಓಕೆ, ಇಲ್ಲಿದೆ ನೋಡಿ. ಅಂದರೆ ಇವು ಬೇಸ್ಡ್ ಆನ್ ಫಾರ್ಮುಲಾ ಮೇಲೆ ನಾವು ಸಾಲ್ವ್ ಮಾಡ್ಬೋದು. ಅದರಲ್ಲಿ ಮೊದಲನೇದಾಗಿ ಹೌ ಮೆನಿ ವೇಸ್ ಕ್ಯಾನ್ 5 ಸ್ಪೋರ್ಟ್ಸ್ಮನ್ ಕ್ಯಾನ್ ಬಿ ಸೆಲೆಕ್ಟೆಡ್ ಫ್ರಮ್ ಗ್ರೂಪ್ ಆಫ್ 10 10 ಜನರಲ್ಲಿ 5 ಜನ ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ ಅಂತ ಪ್ರಶ್ನೆ ಕೇಳ್ತವೆ. ಅವಾಗ 10C5 ಬರೀಬೇಕು, ಫಾರ್ಮುಲಾನ ಹಾಕಬೇಕು. 10 ಏನಂದರೆ n ಫ್ಯಾಕ್ಟ್ರಲ್ 10 ಫ್ಯಾಕ್ಟ್ರಲ್ ಡಿವೈಡ್ ಬೈ 10 ಮೈನಸ್ 5 ಫ್ಯಾಕ್ಟೋರಿಯಲ್ ಆ್ಯಂಡ್ 5 ಫ್ಯಾಕ್ಟೋರಿಯಲ್. ಓಕೆ, ಇಲ್ಲಿ ಉಳಿಯೋದು 5 ಫ್ಯಾಕ್ಟೋರಿಯಲ್ ಅಂದರೆ 9 8 7 6 ಮಾತ್ರ 5 ಕ್ಯಾನ್ಸಲ್ ಆಗುತ್ತೆ. ಈ 5 ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ಉಳಿದಿರೋ 5 4 3 2 1 ಇದು ಉಳಿಯುತ್ತೆ. ಓಕೆ, ಇದನ್ನು ನಾವು ಮಲ್ಟಿಪ್ಲೈ ಅಂದರೆ 1 2 4 2 ಆ್ಯಂಡ್ 3 ಈ ರೀತಿ ಮಾಡಿ ಕೊನೆಗೆ ಉಳಿಯೋದಷ್ಟು 252. ಓಕೆ, ಇದು ಎರಡನೇ ಎಕ್ಸಾಂಪಲ್. 15 ಜನ ಇದ್ದಾರೆ ಇನ್ ಪಾರ್ಟಿ ಆ್ಯಂಡ್ ಇಫ್ ಇಸ್ ಟು ಆಫ್ ದೆಮ್ ಹ್ಯಾಂಡ್ ಶೇಕ್. 15 ಜನ ಇದ್ದಾರೆ. ಓಕೆ, ಎಲ್ಲರೂ ಹ್ಯಾಂಡ್ ಶೇಕ್ ಮಾಡಿದ್ರೆ ಎಷ್ಟು ಹ್ಯಾಂಡ್ ಶೇಕ್ ಆಗ್ತವೆ. ಈ ರೀತಿ ನಮಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಬೇರೆ ಬೇರೆ ಕೇಳಿರೋ ಎಕ್ಸಾಂಪಲ್ಗಳಿದ್ದಾವೆ. ಓಕೆ, ಇವಾಗ ನಾವೇನು ಮಾಡಬೇಕು, 15C2 ಅಂದರೆ 15 × 14 ಡಿವೈಡೆಡ್ ಬೈ 2 × 1. ಓಕೆ, 2 7 15 7 ಎಷ್ಟು 105. ಇದು ಆನ್ಸರ್ ದೊರಕ್ತು. ಓಕೆ, ಇನ್ನು ನೆಕ್ಸ್ಟು ಏನು ಕೇಳಿದ್ರೆ ಫೈಂಡಿಂಗ್ ಎ ನಂಬರ್ ಆಫ್ ಕಾಂಬಿನೇಷನ್ಸ್ ವೆನ್ ಸಮ್ ಪರ್ಟಿಕ್ಯುಲರ್ ಥಿಂಗ್ಸ್. ಅಂದರೆ ಇಲ್ಲಿ ಯಾವ ರೀತಿ ಪರ್ಟಿಕ್ಯುಲರ್ ಆಗಿ ಕೇಳಿದಾಗ ನೀವು ನೋಡಿ, ಇನ್ ಹೌ ಮೆನಿ ವೇಸ್ ಕ್ಯಾನ್ ಅ ಕ್ರಿಕೆಟ್ ಟೀಮ್. ಓಕೆ, 16 ಜನರಲ್ಲಿ 11 ಜನ ಯಾವ ರೀತಿ ಕಂಡುಹಿಡಿಬೇಕು. ಅದರಲ್ಲಿ ಏನಿದೆ, ಇಫ್ 2 ಪರ್ಟಿಕ್ಯುಲರ್ ಪ್ಲೇಯರ್ಸ್ ಆರ್ ಆಲ್ವೇಸ್ ಇನ್ಕ್ಲೂಡೆಡ್. ಅಂದರೆ ಇಬ್ಬರು ನಿಮಗೆ ಅನಿವಾರ್ಯ ಇದೆ, ಇಬ್ಬರು ಪ್ಲೇಯರ್ಗಳು ಇರಲೇಬೇಕು. ಇವಾಗ ನಾವು ಇತ್ತೀಚೆಗೆ ಚಾಂಪಿಯನ್ಸ್ ಟ್ರೋಫಿ ನೋಡಿದ್ರೆ ಅಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾನ ಇಟ್ಟಿದ್ದಾರೆ. ಅದಕ್ಕೆ ಅವರಿಬ್ಬರು ಬಿಟ್ಟು ಬೇರೆ 13 ಜನನ ಆಯ್ಕೆ ಮಾಡಿದ್ದಾರೆ 15 ಜನ ಲಿಸ್ಟಲ್ಲಿ. ಆ ರೀತಿ ಇಬ್ಬರು ಕಂಪಲ್ಸರಿ ಇರಲೇಬೇಕು ಅಂದಾಗ ನೀವೇನು ಮಾಡಬೇಕು, ಈಗ ಎಷ್ಟು ಜನ ಇದ್ದಾರೆ, ದ ಕ್ರಿಕೆಟ್ ಟೀಮ್ ಇಟ್ಸ್ 11 ಜನದ್ದು 16 ಜನ. ನಮಗೆ ರಿಯಲ್ ಇಕ್ವೇಷನ್ ಏನು ಬರಬೇಕು, 6C11 ಬರೀಬೇಕಾ. ಓಕೆ, ಅಂದರೆ 16C11. ಓಕೆ, 16. ಬಟ್ ನಾವು ಇಬ್ಬರನ್ನ ಬಿಡಬೇಕಂದ್ರೆ 14C9 ಮಾತ್ರ ಬರೀಬೇಕು. ಇಬ್ಬರನ್ನ ಬಿಟ್ಟಿದ್ದೇವೆ ನೋಡಿ, ಇಲ್ಲಿ ಬಿಟ್ಟಿದ್ದೇವೆ, ಇಲ್ಲಿ ಬಿಟ್ಟಿದ್ದೇವೆ. ಓಕೆ, 14C9 ಅಂತ ಬರೆದು ಇಕ್ವೇಷನ್ನ ಬಳಸ್ಕೋಬೇಕು. ನೆಕ್ಸ್ಟು ಇನ್ನೊಂದೇನು ಕೊಟ್ಟಿದ್ದಾರೆ, ಇಫ್ 2 ಪರ್ಟಿಕ್ಯುಲರ್ ಪ್ಲೇಯರ್ಸ್ ಆರ್ ಆಲ್ವೇಸ್ ಎಕ್ಸ್ಕ್ಲೂಡೆಡ್. ಓಕೆ, ಇದರ ಅರ್ಥ ಏನು, ಸೊ ವಿ ಹ್ಯಾವ್ ಸೆಲೆಕ್ಟ್ 11 players ಔಟ್ ಆಫ್ 14 ಪ್ಲೇಯರ್ಸ್. ಅಂದರೆ ಇದರ ಅರ್ಥ ಇಬ್ಬರನ್ನ ಯಾವಾಗಲೂ ಹೊರಗೆ ಇಡ್ತೀವಿ. ಓಕೆ, 16 ಜನದಲ್ಲಿ ಇಬ್ಬರನ್ನ ಅವರು ಆಡೋಕ್ಕೆ ಬರೋದಿಲ್ಲ ಅಥವಾ ಇನ್ನೇನೋ ಇಂಜುರಿ ಸಂಬಂಧ ಹೊರಗೆ ಇಟ್ಟಿದ್ದೀವಿ ಅಂದರೆ, ಓಕೆ, ಈಗ ಇರೋ 16ರಲ್ಲಿ ಇಬ್ಬರು ಹೊರಗಿಟ್ರೆ ಉಳಿದಷ್ಟು 14 ಜನದಲ್ಲಿ 11 ಜನ ಮಾಡಬೇಕು. 14C11 ಅಂತ ಬಳಸ್ತೀವಿ. ಓಕೆ, ಅರ್ಥ ಆಯ್ತಾ. ಆ್ಯಂಡ್ ನೆಕ್ಸ್ಟ್ ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಲರ್ ಮೇಲೆ ಒಂದು ಹೇಳ್ಬಿಡ್ತೀನಿ. ಓಕೆ, ಇನ್ನು ಆ್ಯಕ್ಚುಲಿ ಇದು ಜಾಸ್ತಿನೇ ಹೇಳಬೇಕಾಗಿದೆ, ಬಟ್ ಅಷ್ಟೊಂದಿಲ್ಲ ಹೇಳೋಕ್ಕಂದ್ರೆ ಭಾಳ ಟೈಮ್ ತೆಗೆದುಕೊಳ್ಳುತ್ತೆ. ಓಕೆ, ಬಟ್ ಒಂದು ಎಕ್ಸಾಂಪಲ್ ಹೇಳ್ಕೊಡ್ತೇನೆ, ಅದಕ್ಕೆ ಆನ್ಸರ್ ನೀವು ಕಳಿಸ್ಬೇಕು. ಆ್ಯಂಡ್ ಮೆಥಡ್ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಗ್ರೂಪ್ ಚಾಟ್ನ ಕಳಿಸಿರ್ತೀನಿ, ಅಲ್ಲಿ ಎಲ್ಲರೂ ಗ್ರೂಪಲ್ಲಿ ಚಾಟ್ ಮಾಡಬೇಕು. ಓಕೆ, ಅಂದರೆ ಮಾತ್ರ ನಾವು ಲ್ಯಾಂಡ್ ಸರ್ವನ್ನು ಸಕ್ಸಸ್ ಆಗಿ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಜಸ್ಟು
ನಾವು ಯೂಟ್ಯೂಬಲ್ಲಿ ಹೇಳೋದು ನೀವು ಕೇಳೋದು ಮತ್ತು ಅಲ್ಲಿಗೆ ಎಂಡ್ ಆಗುತ್ತೆ. ಮ್ಯಾಥಮೆಟಿಕ್ಸು ಯಾವತ್ತು ಪ್ರಾಕ್ಟೀಸಲ್ಲಿ ನೀವು ಉತ್ತರಗಳನ್ನ ಕಳಿಸಿದ್ರೆ ಅದು ಬೆಸ್ಟ್ ಆಗಿರುತ್ತೆ. ಓಕೆ, ನಾನು ಗ್ರೂಪ್ ಚಾಟ್ನ ಆನ್ ಮಾಡ್ತೀನಿ. ಓಕೆ, ದಯವಿಟ್ಟು ಅಲ್ಲಿ ನೀವು ಎಲ್ಲರೂ ಜಾಯ್ನ್ ಆಗಿ ಗ್ರೂಪ್ ಚಾಟ್ನ ಬಳಸ್ಕೊಳ್ಳಿ. ಓಕೆ, ಈಗ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ, ಕ್ಲಿಯರಾಗಿ ಬರ್ಕೊಂಬಿಡಿ. ಓಕೆ, ನಾನು ಮೆನ್ಷನ್ ಮಾಡ್ತೀನಿ ಏನಂದರೆ 6 ಪುರುಷರು. ಓಕೆ, 6 ಪುರುಷರಷ್ಟು 6 ಆ್ಯಂಡ್ ಮಹಿಳೆಯರು 5, ವುಮೆನ್ 5 ಒಳಗೊಂಡ ಜನರಿರುವಂತೆ, ಅಂದರೆ ಇಷ್ಟು ಟೀಮಲ್ಲಿ ಇರುವಂತೆ ಒಂದು ಸಮಿತಿಯನ್ನು ರಚಿಸಬೇಕಾಗಿದೆ, ಒಂದು ಸಮಿತಿ ಮಾಡಬೇಕಾಗಿದೆ. ಓಕೆ, ಅದರಲ್ಲಿ ಕನಿಷ್ಠ 3 ಮಹಿಳೆಯರು ಇರುವಂತೆ ಗರಿಷ್ಠ ಎಷ್ಟು ವಿಧಗಳಲ್ಲಿ ಸಮಿತಿ ರಚಿಸಬಹುದು? ಗರಿಷ್ಠ ಎಷ್ಟು ವಿಧಗಳಲ್ಲಿ ಸಮಿತಿ ರಚಿಸಬಹುದು ಅಂದರೆ ಕಂಪಲ್ಸರಿ. ಈಗ ಏನು 11 ಜನ ಇದ್ದಾರಲ್ಲ, 11 ಜನದಲ್ಲಿ 3 ಜನ ಮಹಿಳೆಯರು ಇರಲೇಬೇಕು. ಓಕೆ, 6 ಜನ ಪುರುಷರು, 5 ಜನ ಮಹಿಳೆಯರು. ಓಕೆ, ಇದರಲ್ಲಿ ಕಂಪಲ್ಸರಿ ನಿಮಗೆ ಮಹಿಳೆಯರು ಎಷ್ಟಿರಬೇಕು? 3 ಜನ. ಈಗ 5 ಜನ ಮಹಿಳೆಯರು ಇರೋಕ್ಕಿಂತ 3 ಜನನೂ ಇರ್ಬೋದು, 4 ಜನನೂ ಇರ್ಬೋದು, 5 ಜನನೂ ಇರ್ಬೋದು. ಅಂದರೆ ಇಲ್ಲಿ ಎಷ್ಟು ಬರುತ್ತೆ? 3 ಈಕ್ವೇಷನ್ಗಳನ್ನ ಪ್ಲಸ್ ಮಾಡ್ತಾ ಇರಬೇಕಾಗುತ್ತೆ. ಓಕೆ, ಇವಾಗ ನೀವು ಯಾವ ರೀತಿ ಅಂತ ಹಿಂಟ್ ಕೊಡ್ತೀವಿ ನೋಡಿ. ಅಂದರೆ ಇದರ 6, 5, 6. ಓಕೆ, 6 ಜನರಲ್ಲಿ 6 ಜನ ನಡೆಸ್ತಾರೆ. ಓಕೆ, ಆ್ಯಂಡ್ 5C3. ಓಕೆ, ಅಂದರೆ 5 ಜನದಲ್ಲಿ 3 ಜನ, ಇದೊಂದು ಮಾಡ್ಕೋದು, ನೆಕ್ಸ್ಟ್ ಪ್ಲಸ್ ಮಾಡೋದು, ಆ್ಯಂಡ್ 6C ಆ್ಯಂಡ್ 6C1. ಓಕೆ, ಆ್ಯಂಡ್ ಇಂಟು 5C4, ಸಾರಿ 6C5 ಜನರಿರುವಂತೆ ಒಂದು ಸಮಿತಿ ರಚಿಸಬೇಕಂದ್ರೆ ಹಾಗಾಗಿ ಇದನ್ನು ಮಾಡೋಕ್ಕಾಗುತ್ತೆ. ಒಂದು 0 ಆ್ಯಂಡ್ 1 ಆ್ಯಂಡ್ ಓಕೆ 2 ಆ್ಯಂಡ್ 1 ಈ ರೀತಿ ನೀವು ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಓಕೆ, 5 ಜನ ಬೇಕು. ಸಾರಿ, ಈ ಪ್ರಶ್ನೆ ಇನ್ನೊಂದ್ಸಲ ಹೇಳ್ತೇನೆ ನೋಡಿ. ಸಾರಿ ಫಾರ್ ಮಿಸ್ಅಂಡರ್ಸ್ಟ್ಯಾಂಡ್. ಅಂದರೆ ನಾವು ಬರ್ಕೊಳ್ಬೇಕಾದ್ರೆ ಸ್ವಲ್ಪ ಬೇರೆ ಬರ್ಕೊಂಡಿದ್ದೆ. ಓಕೆ, ಮೊದಲು ಪುರುಷರು 6 ಜನ, ಮಹಿಳೆಯರು 5 ಜನ. ಓಕೆ, ಇದರಲ್ಲಿ ನಾವು 5 ಜನದ ಒಂದು ಟೀಮ್ ಮಾಡಬೇಕಾಗಿದೆ. 5 ಜನ ಮಾಡಬೇಕು. ಪುರುಷರು ಮಹಿಳೆಯರು ಎಷ್ಟು ಡೇಟಾ ಗೊತ್ತಾಯಿದೆ ನಿಮಗೆ. ಅದರಲ್ಲಿ ಇವಾಗ ನಾವು ಏನು ಮಾಡಬೇಕು? ಅದರಲ್ಲಿ ಕನಿಷ್ಠ 3 ಮಹಿಳೆಯರು ಇರಬೇಕು, ವುಮೆನ್ಸ್ 3 ಇರಬೇಕು. ಹಾಗಾಗಿ ಒಂದು ಈಕ್ವೇಷನ್ ಹಿಂಟ್ನ ಕೊಡ್ತಾ ಇದ್ದೀನಿ. ಹಿಂಟು ಮತ್ತು ಅದ್ರ ಜೊತೆ ನೋಡಿ 6C3 3 ಜನ ಆ್ಯಂಡ್ 5C2 ಒಂದು ಬರುತ್ತೆ. ಆಮೇಲೆ 6C2 ಇಂಟು 5C3 ಇದೊಂದು ಬರುತ್ತೆ. ಇವೆಲ್ಲ ಪ್ಲಸ್ ಮಾಡಬೇಕು. ನೆಕ್ಸ್ಟ್ ಬರೋದು 6C1 ಆ್ಯಂಡ್ 5C4. ಓಕೆ, ಇವನ್ನೆಲ್ಲ ನಾವು ಮಾಡಿ ದಯವಿಟ್ಟು ಆನ್ಸರ್ನ ಕಳಿಸಿ. ಓಕೆ, ಆ್ಯಂಡ್ ಆನ್ಸರ್ ಎಷ್ಟು ಬರುತ್ತೆ ಅಂತ ಕೂಡ ನಾನು ಹೇಳ್ತೀನಿ. ಓಕೆ, 181 ಬರುತ್ತೆ ನೋಡಿ ಆನ್ಸರು. ಓಕೆ, 181 ಆನ್ಸರ್ ಬರುತ್ತೆ. ಓಕೆ, ಈ ಪ್ರಶ್ನೆ ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, 6 ಪುರುಷರು 5 ಮಹಿಳೆಯರು ಮತ್ತು ಅದರಲ್ಲಿ 5 ಜನ ಕಮಿಟಿಯನ್ನು ಮಾಡಬೇಕು ಮತ್ತು 3 ಜನ ಕಂಪಲ್ಸರಿ ಮಹಿಳೆಯರು ಇರಲೇಬೇಕು. ಓಕೆ, ಈ ರೀತಿ ಅದರಲ್ಲಿ ಗರಿಷ್ಠ ಎಷ್ಟು ವಿಧಗಳಲ್ಲಿ ಸಮಿತಿಯನ್ನು ರಚಿಸ್ಬೋದು ಅಂತಿದೆ. ಅದಕ್ಕಾಗಿ ಮೆಥಡ್ನ ಕೊಟ್ಟಿದ್ದೀನಿ, ಹಿಂಟ್ನ ಕೊಟ್ಟಿದ್ದೀನಿ. ಅದನ್ನು ಬಳಸ್ಕೊಂಡು ನೀವು ಆನ್ಸರನ್ನು ಹಾಕಿ. ಓಕೆ, ಇಟ್ಸು ಕಾಂಬಿನೇಷನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತು ಇದಕ್ಕೆ ಸಂಬಂಧಪಟ್ಟ ಇನ್ನೂ ಇಷ್ಟು ಎಕ್ಸಾಂಪಲ್ ಏನಾದರೂ ಬೇಕಾದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ನಾನು ಅಲ್ಲಿ ನಿಮಗೆ ಮಾಹಿತಿ ಕೊಡ್ತೇನೆ.